ಮಾರ್ಚ್ 23 ಶನಿ ತ್ರಯೋದಶಿ ಬಂದಿದೆ. ಸಾಕ್ಷಾತ್ ಶನಿ ದೇವರಿಗೆ ಎಷ್ಟೋ ಇಷ್ಟವಾದ ದಿನ ಇದು. ಈ ಕೆಲಸಗಳನ್ನು ಮಾಡಿದರೆ 7.5 ಶನಿ ನಡೆಯುತ್ತಿದ್ದರೂ ಸಹ ಆ ದೋಷಗಳೆಲ್ಲ ಕಳೆದು ಶನಿ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಕಷ್ಟಗಳನ್ನೆಲ್ಲ ಆ ಶನಿ ಭಗವಂತನೇ ದೂರ ಮಾಡಿ ಕಾಪಾಡುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ತ್ರಯೋದಶಿ ದಿನಕ್ಕೆ ವಿಶೇಷ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ. ಶನಿ ತ್ರಯೋದಶಿ ದಿನದಂದು ನವಗ್ರಹ ದೇಗುಲಕ್ಕೆ ತೆರಳಿ ತಪ್ಪದೆ ಶನಿ ದೇವರಿಗೆ ತೈಲಾಭಿಷೇಕ ಮಾಡಬೇಕು. ನಂತರ ಶಿವನ ದರ್ಶನ ಮಾಡಿ ಮನೆಗೆ ಬರಬೇಕು. ಹೀಗೆ ಮಾಡುವುದರಿಂದ ಶನಿ ದೇವರು ಎಷ್ಟೋ ಪ್ರಸನ್ನಗೊಂಡು ನಿಮಗೆ ಆಶೀರ್ವದಿಸುತ್ತಾನೆ. ಶನಿ ತ್ರಯೋದಶಿ ದಿನದಂದು ಶನಿ ಸ್ತೋತ್ರ ಪಠಿಸುವುದರಿಂದ ಜಾತಕದಲ್ಲಿ ಏನಾದರೂ ಶನಿ ದೋಷಗಳು ವಿಪರೀತವಾಗಿ ಇದ್ದರೆ ಶೀಘ್ರವಾಗಿ ದೂರವಾಗುತ್ತಾ ಬರುತ್ತದೆ. ಜೊತೆಗೆ ಮಾನಸಿಕ ಕಿರಿಕಿರಿಗಳು ತೊಲಗಿ ಶನಿ ದೇವರ ಕೃಪೆ ಉಂಟಾಗುತ್ತದೆ. ಈ ದಿನ ಸಾಧ್ಯವಾದರೆ ಉಪವಾಸವಿದ್ದರೆ ತುಂಬ ಒಳ್ಳೆಯದು. ಉಪವಾಸವಿದ್ದವರಿಗೆ 7.5 ಶನಿ ದೋಷಗಳು ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಉಪವಾಸಕ್ಕೆ ತಕ್ಕಂತೆ ನೀವು ತಿನ್ನುವ ಆಹಾರವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ನೀಡಿ ಶನಿ ದೇವರ ಹೆಸರನ್ನು ಹೇಳಿಕೊಳ್ಳಬೇಕು. ಶನಿ ತ್ರಯೋದಶಿ ದಿನ ಶನಿ ದೇವರ ವಿಗ್ರಹಕ್ಕೆ ಯಾರು ಎಳ್ಳಿನಿಂದ ಅಭಿಷೇಕ ಮಾಡುತ್ತಾರೋ ಅವರಿಗೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸಿ ದಾರಿದ್ರ್ಯವೆಲ್ಲ ನಶಿಸಿ ಹೋಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ದಿನ ಮರೆಯದೆ ಕಪ್ಪು ಇರುವೆಗಳಿಗೆ ಆಹಾರ ಹಾಕಬೇಕು. ಅಂದರೆ ಸಕ್ಕರೆಯನ್ನು ಕೊಬ್ಬರಿಯ ಪುಡಿ ಜೊತೆ ಬೆರೆಸಿ ಹಾಕಬೇಕು. ಒಂದು ವೇಳೆ ಕಪ್ಪು ಇರುವೆ ಸಿಗಲಿಲ್ಲವೆಂದರೆ ಯಾವುದೇ ಇರುವೆಗಳ ಗೂಡಿಗೆ ಈ ಪದಾರ್ಥಗಳನ್ನು ಹಾಕಿ ಶನಿದೇವರ ಹೆಸರನ್ನು ಹೇಳಿಕೊಳ್ಳಬೇಕು. ಈ ದಿನ ಮರೆಯದೆ ಕಾಗೆಗಳಿಗೆ ನೀರು ಹಾಗೂ ಆಹಾರವನ್ನು ತಪ್ಪದೆ ಇಡಬೇಕು. ಶನಿ ಭಗವಂತನ ಸ್ಮರಣೆ ಮಾಡುತ್ತಾ ಆತನ ವಾಹನವಾದ ಕಾಗೆಗೆ ಆಹಾರ ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ನೀವು ನೀಡಿದ ಆಹಾರವನ್ನು ಕಾಗೆಯು ಸಂತೃಪ್ತಿಯಾಗಿ ತಿಂದು ಹೋದರೆ ಶನಿದೇವರು ಸಹ ಅಷ್ಟೇ ಪ್ರಸನ್ನಗೊಳ್ಳುತ್ತಾರೆ. ಶನಿ ತ್ರಯೋದಶಿ ಅಂದರೆ ಮಾರ್ಚ್ 23 ಶನಿವಾರದ ದಿನ ಯಾರಿಗಾದರೂ ಅಥವಾ ಅವಶ್ಯಕತೆ ಇದ್ದವರಿಗೆ ಪಾದರಕ್ಷೆ ಹಾಗೂ ಛತ್ರಿಯನ್ನು ದಾರಿದ್ರ್ಯವೆಲ್ಲ ಕಳೆದು ಹೋಗಲಿ, ಕಷ್ಟಗಳೆಲ್ಲ ದೂರವಾಗಲಿ ಎಂದು ಶನಿದೇವರಿಗೆ ಬೇಡಿಕೊಳ್ಳುತ್ತಾ ದಾನವಾಗಿ ನೀಡಬೇಕು. ಶನಿ ತ್ರಯೋದಶಿ ದಿನ ಅರಳಿ ವೃಕ್ಷಕ್ಕೆ 5 ಪ್ರದಕ್ಷಿಣೆ ಹಾಕಿ ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಬೆಳಗಿಸಿ 10 ನಿಮಿಷ ಧ್ಯಾನ ಮಾಡಿ ಮನೆಗೆ ಬರಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಶಕ್ತಿಗಳು ದೂರವಾಗಿ ಹೊಸ ಚೈತನ್ಯ ನಿಮ್ಮಲ್ಲಿ ವೃದ್ಧಿಯಾಗುತ್ತದೆ. ಹರಳಿ ವೃಕ್ಷದ ಮುಂದೆ ಕೇವಲ ದೀಪ ಬೆಳಗಿಸಿ ಮನೆಗೆ ಬರಬಾರದು. ಬೆಲ್ಲ ಬೆರೆಸಿದ ನೀರು ಸ್ವಲ್ಪ, ಶುದ್ಧ ಜಲ ಸ್ವಲ್ಪ ಅರ್ಪಿಸಿ, ಅರಳಿ ಮರದ ಬುಡಕ್ಕೆ ಸ್ವಲ್ಪ ಹಾಲನ್ನು ಅರ್ಪಿಸಿ ಮನೆಗೆ ಬಂದರೆ ತುಂಬ ಒಳ್ಳೆಯದು. ದೈವ ವೃಕ್ಷಕ್ಕೆ ಅಮೃತ ಅರ್ಪಿಸಿ, ಶುದ್ಧ ಜಲ ಅರ್ಪಿಸಿ ಮನೆಗೆ ಬರುವುದರಿಂದ ನಮ್ಮ ಕಷ್ಟಗಳು ಬೇಗನೆ ವೃಕ್ಷಕ್ಕೆ ಅರ್ಥವಾಗುತ್ತದೆ. ನಮ್ಮ ಕೋರಿಕೆಗಳು ಕೂಡ ಬೇಗ ಈಡೇರುತ್ತದೆ. ಶನಿ ತ್ರಯೋದಶಿ ದಿನ ದಶರಥ ಶನಿ ಸ್ತೋತ್ರ ಕೇಳುವುದು ಅಥವಾ ಹೇಳುವುದನ್ನು ಮಾಡಬೇಕು. ಇದರಿಂದ ಶನಿ ದೇವರ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರುವ ಉದ್ಯೋಗ, ಆರೋಗ್ಯ, ವ್ಯಾಪಾರ, ವಿದ್ಯೆಗೆ, ಹಣಕಾಸಿಗೆ ಇರುವ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ. ನಾಳೆ ಬರುವ ಶನಿ ತ್ರಯೋದಶಿ ದಿನದಂದು ಶನಿ ದೇವರ ದೇವಸ್ಥಾನದಲ್ಲಿ ಅಥವಾ ನವಗ್ರಹಗಳು ಇರುವ ಜಾಗದಲ್ಲಿ 1 ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಹಾಗೂ 1 ಕೈ ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನು ಶನಿ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ನಂತರ ಎಳ್ಳೆಣ್ಣೆ ಬಳಸಿ ದೀಪ ಹಚ್ಚಿ ಶನಿ ದೇವರ ಸ್ಮರಣೆ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಸಕಲ ಪಾಪಗಳು ಕಳೆದು ದೃಷ್ಟಿ ದೋಷಗಳು ಕಳೆದು ಶನಿ ದೇವರ ಅನುಗ್ರಹದಿಂದ ಜೀವನದಲ್ಲಿ ವಿಶೇಷ ಏಳಿಗೆ ಕಾಣಬಹುದು. ನಾಳೆ ಶನಿ ತ್ರಯೋದಶಿ ದಿನದಂದು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹಾಗೂ ಶನಿ ದೇವರ ಮಂತ್ರವಾದ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಹೇಳಿಕೊಂಡರೆ ತುಂಬ ಒಳ್ಳೆಯದು. ಈ 2 ಮಂತ್ರಗಳನ್ನು 108 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳುತ್ತಾ ಆದಷ್ಟು ದಾನ, ಧರ್ಮ, ಬಡವರ, ಹಿರಿಯರ ಸೇವೆ ಮಾಡಿದರೆ ಶನಿ ದೇವರ ಜೊತೆಗೆ ಸಕಲ ದೇವತೆಗಳ ಅನುಗ್ರಹ ದೊರೆತು ಜೀವನದಲ್ಲಿನ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಇಂತಹ ನೀವು ಅರಿಯದ ಎಷ್ಟೋ ವಿಷಯಗಳನ್ನು ತಿಳಿಯಲು ತಪ್ಪದೇ ನಮ್ಮ ಚಂದನ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.